ಮನೆ ಬಾಗಿಲಿನ ಬೀಗ ಮುರಿದು ಮನೆ ಕಳವು ಮಾಡಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ರಾಮಮೂರ್ತಿನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಸರಂವಿ ನಗರದ ನಿವಾಸಿಯೊಬ್ಬರ ಮನೆಯ ಬಾಗಿಲಿನ ಲಾಕ್ ಮುರಿದು ಒಳಗೆ ನುಗ್ಗಿ ಕೋಣೆಯ ಬೀರುವಿನಲ್ಲಿದ್ದ ಚಿನ್ನಾಭರಣ ಹಾಗೂ ನಗದನ್ನ ಕಳವು ಮಾಡಲಾಗಿತ್ತು. ಈ ಸಂಬಂಧ ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದರು. ಮನೆ ಕಳವು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಅವರು ಆರೋಪಿಯ ಬಂಧನಕ್ಕೆ ತಂಡವೊಂದನ್ನ ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಖಚಿತ ಮಾಹಿತಿಯ ಮೇರೆಗೆ ಹೆಣ್ಣೂರು ಬಂಡೆ ಸಮೀಪ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಮನೆ ಕಳವು ಮಾಡಿರುವುದಾಗಿಯೂ ಹಾಗೂ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಮನೆ ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಬಂಧಿತ ಆರೋಪಿಯಿಂದ 36 ಲಕ್ಷ ರೂಪಾಯಿ ಮೌಲ್ಯದ 297 ಗ್ರಾಂ ಚಿನ್ನಾಭರಣವನ್ನ ರಾಮಮೂರ್ತಿನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ರಾಮಮೂರ್ತಿನಗರ 297 ಗ್ರಾಮ್ಸ್ ಮತ್ತೆ 36 lakhs ರಿಕವರಿ ಇದೆ. ಒಂದು ಸೇಮ್ ಒಂದು ಲಾಕ್ ಹೌಸ್ ಕಲ್ಪನಾ ಮಾಡಿದ್ರು. ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಒಬ್ಬ ಆರೋಪಿ ಇದರಲ್ಲಿ, ಆದರೆ ಆ ಪರ್ಟಿಕ್ಯುಲರ್ ಆರೋಪಿ ಮೇಲೆ 25ಕ್ಕಿಂತ ಜಾಸ್ತಿ ಕೇಸಸ್ ಇದೆ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಸಿಟಿಯಲ್ಲಿ. ಸೊ ಇವ್ರು ಸಿಕ್ಕಿದ ಮೇಲೆ 7 NBW ಮತ್ತೆ 3 ಪ್ರೊಕ್ಲಮೇಷನ್ ಎಕ್ಸಿಕ್ಯೂಟ್ ಆಗಿದೆ. ಬಟ್ ಯಾಕೆ ಇಷ್ಟೆಲ್ಲ ಕೇಸಸ್ ಇದಾದರೂ ಕೂಡ ಅವ್ರು ಮಾಡ್ತಾರೆ, ಅದ್ರ ಬಗ್ಗೆ ಸೀರಿಯಸ್ ಆಗಿ ಬೇರೆ ಸೆಕ್ಷನ್ಸ್ ಇನ್ವೋಕ್ ಮಾಡಲಿಕ್ಕೆ ನಮ್ಮ ಸೀನಿಯರ್ ಆಫೀಸರ್ಸ್ ನೋಡ್ಕೊಳ್ತಾರೆ. ಈ ಕಾರ್ಯಾಚರಣೆಯನ್ನ ಪೂರ್ವ ವಿಭಾಗದ ಉಪ ಪೊಲೀಸ್ ಆಯುಕ್ತ ಡಾಕ್ಟರ್ ವಿಕ್ರಮ್ ಅಮಟೆ ಅವರ ನಿರ್ದೇಶನದಂತೆ ಬಾಣಸ್ವಾಡಿ ಉಪವಿಭಾಗದ ಎಸಿಪಿ ಅನುಷಾಜಿ ಅವರ ಮಾರ್ಗದರ್ಶನದಲ್ಲಿ ರಾಮಮೂರ್ತಿನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಜಿಜೆ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಮನೆ ಕಳ್ಳನನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.